ಹಾಯ್ ಎವ್ರಿವನ್, ಐ ಆಮ್ ಅರುಣಾ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್. ಮತ್ತೆ ನಾವು ಈ ಒಂದು ಗಣಿತಾತ್ಮಕ ಅರ್ಥಶಾಸ್ತ್ರ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕೂಡ ಇನ್ಮೇಲೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇವತ್ತಿನ ತರಗತಿ ಬಂದು ಗಣಿತಾತ್ಮಕ ಅರ್ಥಶಾಸ್ತ್ರ. ಸೊ ಈ ಗಣಿತಾತ್ಮಕ ಅರ್ಥಶಾಸ್ತ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದರಲ್ಲಿ ಈ ಗಣಿತಾತ್ಮಕ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಸೋರ್ಸಸ್ಸು ಕಡಿಮೆ ಇರೋದ್ರಿಂದ ಸಾಧ್ಯ ಆದಷ್ಟು ಮ್ಯಾಕ್ಸಿಮಮ್ ನಾನು ಕನ್ನಡದಲ್ಲಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ನಿಮಗೆ ಕ್ಲಾಸಸ್ಸನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅದ್ರ ಜೊತೆಗೆ ನಿಮ್ಗೆ ಯಾವುದಾದ್ರೂ ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ಯಾವುದಾದ್ರು ಟಾಪಿಕ್ ಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ, ಅದಕ್ಕೆ ತಕ್ಕಂತೆ ನಾನು ವಿಡಿಯೋಗಳನ್ನು ಮಾಡ್ತೀನಿ. ಸೊ ಇವತ್ತು ನಾವು ಕ್ಲಾಸ್ ನೋಡೋಣ. ಇವತ್ತಿನ ಕ್ಲಾಸ್ ಬಂದು ಗಣಿತಾತ್ಮಕ ಅರ್ಥಶಾಸ್ತ್ರ. ಸೊ ಇಲ್ಲಿ ಎರಡು ವಿಷಯಗಳನ್ನು ನಾವು ನೋಡ್ತೀವಿ. ಒಂದು ಗಣಿತ, ಇನ್ನೊಂದು ಅರ್ಥಶಾಸ್ತ್ರ. ಸೊ ಈ ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತಂದರೆ ಈ ಅರ್ಥಶಾಸ್ತ್ರದಲ್ಲಿ ಗಣಿತಾತ್ಮಕ ವಿಷಯಗಳನ್ನು ಬಳಸೋದನ್ನು ನಾವೇನಂತ ಕರಿತೀವಿ? ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಸೊ ಅರ್ಥಶಾಸ್ತ್ರಕ್ಕೆ ಒಂದು ವೈಜ್ಞಾನಿಕ ನೆಲೆಗಟ್ಟನ್ನು ತಂದುಕೊಡೋದರಲ್ಲಿ ಈ ಒಂದು ಗಣಿತ ಅನ್ನೋದು ತುಂಬ ಮಹತ್ವವಾದಂಥ ರೋಲನ್ನು ಪ್ಲೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವುದೋ ಒಂದು ವಿಷಯವನ್ನು, ಅರ್ಥಶಾಸ್ತ್ರದ ವಿಷಯವನ್ನು ಅಕ್ಯುರೇಟಾಗಿ ಹೇಳಬೇಕು, ನಿಖರವಾಗಿ ಹೇಳಬೇಕು ಅಂತ ಅಂದಾಗ ಗಣಿತವನ್ನು ಬಳಸ್ಕೊಂಡಾಗ ಅದರ ಒಂದು ಅಕ್ಯುರೆನ್ಸಿ, ಅದರ ನಿಖರತೆ ಅನ್ನೋದು ತುಂಬ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಗಣಿತವನ್ನು ಬಳಸೋದನ್ನು ನಾವು ನೋಡ್ತೀವಿ. ಹಾಗಾದರೆ ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತಂದ್ರೇನು ಅಂತಂದರೆ ಆರ್ಥಿಕ ಸಿದ್ಧಾಂತಗಳ ನಿರೂಪಣೆಯಲ್ಲಿ ಗಣಿತಾತ್ಮಕ ವಿಧಾನಗಳನ್ನು ಬಳಸುವುದಕ್ಕೆ ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಅಂದರೆ ಈಗ ಯಾವುದಾದ್ರೂ ಅರ್ಥಶಾಸ್ತ್ರದ ಟಾಪಿಕ್ಕನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದಾಗ ಗಣಿತಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಬಳಸ್ಕೊಂಡು ಅದನ್ನು ನಾವು ಹೇಳುವಂಥದ್ದನ್ನು ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಈ ಗಣಿತಕ್ಕೆ ಸಂಬಂಧಪಟ್ಟಂತೆ ಚಿಹ್ನೆಗಳಿರ್ಬೋದು, ಸೂತ್ರಗಳಿರ್ಬೋದು, ನಕ್ಷೆಗಳಿರ್ಬೋದು, ಇವುಗಳನ್ನು ನಾವು ಆರ್ಥಿಕ ಸಿದ್ಧಾಂತಗಳ ನಿರೂಪಣೆಯಲ್ಲಿ ಬಳಸ್ಕೊಂಡು ಅದಕ್ಕೆ ಅಕ್ಯುರೇಟ್ ಅಥವಾ ನಿಖರತೆಯನ್ನು ತಂದುಕೊಡ್ತೀವಿ. ಉದಾಹರಣೆಗೆ ಬೇಡಿಕೆ ಸಿದ್ಧಾಂತದ ಒಂದು ಲೈನನ್ನು ನಾವು ತಗೊಳ್ಳೋಣ. ಬೇಡಿಕೆ ಸಿದ್ಧಾಂತ ಏನು ಹೇಳುತ್ತೆ ಅಂತಂದರೆ ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗುತ್ತೆ. ಸೊ ಇದು ನಮ್ಮ ಸಿದ್ಧಾಂತ. ಈ ಸಿದ್ಧಾಂತವನ್ನು ಗಣಿತವನ್ನು ಬಳಸ್ಕೊಂಡು ಎಷ್ಟು ಸಿಂಪಲ್ ಆಗಿ ನಾವು ಹೇಳ್ಬೋದು ಅಂತಂದರೆ, ಇಫ್ ಪ್ರೈಸ್ ಪಿ ಅಂದರೆ ಪ್ರೈಸ್ ಇನ್ಕ್ರೀಸ್ ಏನಾಗುತ್ತೆ? ಡಿಮ್ಯಾಂಡ್ ಡಿಕ್ರೀಸ್. ಸೊ ಇದನ್ನು ನಾವು ಎರಡು ವರ್ಡಲ್ಲಿ, ನಾವು ಎರಡು ಅಕ್ಷರಗಳಲ್ಲಿ ನಾವು ಇದನ್ನು ಹೇಳ್ಬಿಡ್ತೀವಿ. ಇದನ್ನು ನಾವು ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತ ಹೇಳಿ ಹೇಳ್ಬೋದು. ಇದೇ ಸಿದ್ಧಾಂತವನ್ನು ನಾವೇನು ಮಾಡ್ಬೋದು ಅಂತಂದರೆ ಒಂದು ರೇಖಾಚಿತ್ರದ ಸಹಾಯದಿಂದನೂ ಕೂಡ ನಾವು ಹೇಳಬಹುದು. ಸೊ ಇಲ್ಲಿ ಇದನ್ನು ಬೆಲೆ ಅಂತ ಹೇಳಿ ಅಂದರೆ ಇದನ್ನು ಬೇಡಿಕೆ ಅಂತ ಹೇಳಿದರೆ ಬೆಲೆ ಹೆಚ್ಚಾದಂತೆಲ್ಲ ಬೇಡಿಕೆ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಗಣಿತವನ್ನು ಬಳಸ್ಕೊಂಡು ಅರ್ಥಶಾಸ್ತ್ರನ ಮತ್ತಷ್ಟು ವೈಜ್ಞಾನಿಕವಾಗಿ ಹೇಳೋದಕ್ಕೆ ನಾವು ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ನಾವು ಜಾಸ್ತಿ ಕಷ್ಟಪಟ್ಟು ಇದನ್ನು ಕಲಿಬೇಕಾದ ಅವಶ್ಯಕತೆ ಇಲ್ಲ. ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ನಿಮಗೆ ಯಾವುದಾದ್ರೂ ಕಷ್ಟ ಅನಿಸಿದರೆ ನೀವು ಅದನ್ನು ಕಮೆಂಟ್ ಮಾಡಿ. ಈ ಒಂದು ಗಣಿತಾತ್ಮಕ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ನೋಡೋಣ. ಗಣಿತಾತ್ಮಕ ಅರ್ಥಶಾಸ್ತ್ರ ವ್ಯಾಪ್ತಿ ಅಂತ ಅಂದಾಗ ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ಯಾವೆಲ್ಲ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತೀವೋ ಅದನ್ನು ನಾವೆಂತ ಕರಿತೀವಿ? ಅದರ ವ್ಯಾಪ್ತಿ ಅಂತ ಹೇಳಿ ಕರಿತೀವಿ. ಇದರ ವ್ಯಾಪ್ತಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಅಧ್ಯಯನ ಮಾಡ್ತೀವಿ ಅಂತಂದರೆ ಇಷ್ಟು ಅಂಶಗಳು, 5 ಅಂಶಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಮೊದಲನೇದಾಗಿ ಅನುಭೋಗ. ಅನುಭೋಗ ಅಂತಂದರೆ ಸರಕು ಮತ್ತು ಸೇವೆಗಳನ್ನು ಬಳಸೋದಕ್ಕೆ ನಾವೇನಂತ ಕರಿತೀವಿ? ಅನುಭೋಗ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನಾನೊಂದು ಸರಕನ್ನು ಬಳಸ್ತಾ ಇದ್ದೀನಿ ಅಂತ ಅಂದಾಗ ಸೊ ನನ್ನ ಆದಾಯ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಅಂದರೆ ಆದಾಯ ಹೆಚ್ಚಾಗಿದ್ದಾಗ ನನ್ನ ಅನುಭೋಗದ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗಿರುತ್ತೆ. ಆದಾಯ ಕಡಿಮೆ ಇದ್ದಾಗ ನನ್ನ ಅನುಭೋಗದ ಪ್ರಮಾಣ ಕಡಿಮೆ ಇರುತ್ತೆ. ಇದೊಂದು ಆರ್ಥಿಕ ವಿಷಯ. ಈ ಆರ್ಥಿಕ ವಿಷಯ ಅನ್ನೋದು ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ನಾವು ಇದನ್ನು ಹೇಳ್ಬೋದು. ಹೇಗೆ ಅಂತಂದರೆ ಇಫ್ ಇನ್ಕಮ್ ಇನ್ಕ್ರೀಸ್ ಆಯಿತು ಅಂತ ಅಂದರೆ ನಮ್ಮ ಕನ್ಸಂಪ್ಷನ್ ಏನಾಗುತ್ತೆ? ಹೆಚ್ಚಾಗುತ್ತೆ. ಸೊ ಇನ್ಕಮ್ ಕಡಿಮೆ ಆಯಿತು ಅಂದರೆ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸೊ ಇದನ್ನು ನಾವೇನು ಮಾಡ್ಬೋದು ಅಂತಂದರೆ ಅರ್ಥಶಾಸ್ತ್ರದಲ್ಲಿ ಒಂದು ರೇಖಾಚಿತ್ರಗಳ ಮೂಲಕ, ಚಿಹ್ನೆಗಳ ಮೂಲಕ ತುಂಬ ಈಸಿಯಾಗಿ ಅರ್ಥ ಮಾಡಿಸ್ಬೋದು. ಸೊ ಹಾಗಾಗಿ ಅನುಭೋಗವನ್ನು ನಾವು ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಒನ್ ಉತ್ಪಾದನೆ. ಉತ್ಪಾದನೆ ಅಂತಂದರೆ ಕಚ್ಚಾ ಸಾಮಗ್ರಿಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಉತ್ಪಾದನೆ ಅಂತ ಹೇಳಿ ಕರಿತೀವಿ. ಅಂದರೆ ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳು ಪಾಲ್ಗೊಳ್ತವೆ. ಉತ್ಪಾದನಾಂಗಗಳು ಪಾಲ್ಗೊಂಡು ಉತ್ಪಾದನೆಯನ್ನು ಮಾಡ್ತವೆ ಅಂತೇಳಿ ಹೇಳ್ಬೋದು. ಈ ಉತ್ಪಾದನಾಂಗಗಳು ಅಂತಂದಾಗ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಸೊ ಇಲ್ಲಿ ಉತ್ಪಾದನಾಂಗಗಳು ಮತ್ತು ಉತ್ಪಾದನೆ ನಡುವೆ ಸಂಬಂಧ ಅನ್ನೋದು ಇದೆ.
ಉತ್ಪಾದನಾಂಗಗಳು ತುಂಬ ಉತ್ಕೃಷ್ಟವಾಗಿದ್ದು ಅವುಗಳ ಬೆಲೆ ಕಡಿಮೆ ಇದ್ದಾಗ ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತು ಕಡಿಮೆ ಬೆಲೆಗೆ ನಾವು ಮಾರಾಟ ಮಾಡಿ ಹೆಚ್ಚು ಲಾಭವನ್ನು ಗಳಿಸ್ಬೋದು. ಸೊ ಇವೆರಡು ಅಂಶಗಳ ನಡುವೆ ಇರುವಂತಹ ಸಂಬಂಧವನ್ನು ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ಚಿಹ್ನೆಗಳ ಮೂಲಕ ಇರ್ಬೋದು ಅಥವಾ ನಕ್ಷೆಗಳ ಮೂಲಕ ಇರ್ಬೋದು, ಇದನ್ನು ನಾವು ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದು ಮಾರುಕಟ್ಟೆ. ಸೊ ಮಾರುಕಟ್ಟೆ ಅನ್ನೋದು ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ಬರುವಂಥ ಮತ್ತೊಂದು ವಿಷಯ. ಸರಕು ಮತ್ತು ಸೇವೆಗಳು ಮಾರಾಟವಾಗುವಂಥ ಯಾವುದೇ ಸ್ಥಳವನ್ನು ನಾವು ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಸೊ ಈ ಮಾರುಕಟ್ಟೆಯಲ್ಲಿ ಏನಾಗ್ತಾ ಇರುತ್ತೆ, ಸರಕು ಮತ್ತು ಸೇವೆಗಳ ಮಾರಾಟ ಅನ್ನೋದು ಆಗ್ತಾ ಇರುತ್ತೆ. ಈ ಮಾರಾಟ ಅನ್ನೋದು ಯಾವುದನ್ನ ಅವಲಂಬಿಸಿದೆ ಅಂತ ಅಂದರೆ ಬೆಲೆಯನ್ನು ಅವಲಂಬಿಸಿದೆ. ಈ ಬೆಲೆಯ ಆಧಾರದ ಮೇಲೆ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳು ಮಾರಾಟ ಆಗ್ತಾ ಇರ್ತವೆ. ಅದರ ಜೊತೆಗೆ ಮಾರುಕಟ್ಟೆಯಲ್ಲಿರುವಂಥ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಕೂಡ, ಅಂದರೆ ಬೆಲೆ, ಬೇಡಿಕೆ, ಪೂರೈಕೆ, ಈ ಮೂರು ಅಂಶಗಳು ಕೂಡ ಸೇರಿಕೊಂಡು ಮಾರುಕಟ್ಟೆಯಲ್ಲಿ ಸರಕುಗಳ ಮಾರಾಟವನ್ನು ನಿರ್ಧಾರ ಮಾಡ್ತಾ ಇರ್ತವೆ. ಈ ಎಲ್ಲ ಅಂಶಗಳನ್ನು ನಾವು ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಒನ್, ರಾಷ್ಟ್ರೀಯ ಆದಾಯ. ಸೊ ನಮ್ಮ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ಆದಾಯ ಅನ್ನೋದು ಒಂದು ಪ್ರಮುಖ ಪರಿಕಲ್ಪನೆ ಅಂತಲೇ ಹೇಳ್ಬೋದು. ರಾಷ್ಟ್ರೀಯ ಆದಾಯ ಅಂತಂದರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ನಾವೆಂತ ಕರಿತೀವಿ, ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ. ಈ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ನಾವು ಗಣಿತಾತ್ಮಕ ಅರ್ಥಶಾಸ್ತ್ರವನ್ನು ಬಳಸ್ತೀವಿ. ಅಂದರೆ ಎಷ್ಟು ಸರಕುಗಳು ಉತ್ಪಾದನೆ ಆದವು, ಅದಕ್ಕೆ ಎಷ್ಟು ವೆಚ್ಚ ತಗಲಿದೆ, ಎಷ್ಟು ಆದಾಯ ಅದರಿಂದ ಜನರೇಟ್ ಆಯಿತು, ಈ ಎಲ್ಲ ಅಂಶಗಳನ್ನು ನಾವು ತಿಳ್ಕೋಬೇಕು ಅಂತಂದರೆ ಗಣಿತವನ್ನು ಬಳಸಬೇಕಾಗುತ್ತೆ. ನೆಕ್ಸ್ಟ್ ಒನ್, ವೆಚ್ಚ ವಿಶ್ಲೇಷಣೆ. ಯಾವುದೇ ಒಂದು ವ್ಯಾಪಾರ ಅಥವಾ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ವೆಚ್ಚ ಅನ್ನೋದು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಯಾವುದೇ ಉದ್ಯಮಿ ತಾನು ಉತ್ಪಾದನೆಯನ್ನು ಕೈಗೊಳ್ಳುವ ಮೊದಲಿಗೆ ವೆಚ್ಚವನ್ನು ಅವರು ಅನಾಲಿಸಿಸ್ ಅನ್ನೋದು ಮಾಡಬೇಕಾಗುತ್ತೆ. ಉದಾಹರಣೆಗೆ ವೆಚ್ಚ ಹೆಚ್ಚಾಯಿತು ಅಂತಂದರೆ ಉತ್ಪಾದನೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ವೆಚ್ಚ ಹೆಚ್ಚಾಯಿತು ಅಂದರೆ ವಸ್ತುವಿನ ಬೆಲೆ ಏನು ಮಾಡಬೇಕು, ನಾವು ಹೆಚ್ಚು ಮಾಡಬೇಕು. ವಸ್ತುವಿನ ಬೆಲೆ ಹೆಚ್ಚಾಯಿತು ಅಂದರೆ ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆಯಿತು ಅಂತಂದರೆ ಉದ್ಯಮಿಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಕೂಡ ವೆಚ್ಚ ಪರಿಕಲ್ಪನೆ ಅನ್ನೋದು ಉದ್ಯಮಿ ತಿಳ್ಕೊಳ್ಳೇಬೇಕಾದಂಥ ಒಂದು ಅಂಶ. ಸೊ ಈ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಗೆ ಅದು ವೆಚ್ಚದಿಂದ ಒಂದು ಉತ್ಪಾದನೆ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಗಣಿತಾತ್ಮಕ ಅರ್ಥಶಾಸ್ತ್ರದ ಮೂಲಕ ತಿಳ್ಕೋಬಹುದು. ಇವಾಗ ನಾವು ಗಣಿತಾತ್ಮಕ ಅರ್ಥಶಾಸ್ತ್ರದ ಮಹತ್ವ ನೋಡೋಣ. ಗಣಿತಾತ್ಮಕ ಅರ್ಥಶಾಸ್ತ್ರದ ಅನುಕೂಲ ಅಂತಂದರೆ ಅದನ್ನು ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಅಂಶಗಳು ನಮಗೆ ತಿಳಿತವೆ ಅಂತ ನೋಡಿದಾಗ, ಫಸ್ಟ್ ಒನ್, ನಿರ್ದಿಷ್ಟತೆ. ಗಣಿತ ಅನ್ನೋದು ವಿಜ್ಞಾನದ ಭಾಗ ಆಗಿರೋದ್ರಿಂದ ಗಣಿತವನ್ನು ಬಳಸ್ಕೊಂಡು ಯಾವುದೇ ವಿಷಯಗಳನ್ನು ನಾವು ಅಧ್ಯಯನ ಮಾಡಿದ್ರೂ ಕೂಡ ಅದು ನಿಖರವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ಗಣಿತವನ್ನು ಅರ್ಥಶಾಸ್ತ್ರದಲ್ಲಿ ಬಳಸೋದ್ರಿಂದ ನಮ್ಮ ಆರ್ಥಿಕ ಸಿದ್ಧಾಂತಗಳಿಂದ ಸಿಗುವಂಥ ಫಲಿತಾಂಶ ಏನಾಗಿರುತ್ತೆ, ತುಂಬ ನಿಖರವಾಗಿ ಇರುತ್ತೆ. ಯಾಕೆ ಅಂದರೆ ನಾವಲ್ಲಿ ಗಣಿತವನ್ನು ಬಳಸ್ತಾ ಇರ್ತೀವಿ, ಗಣಿತ ಚಿಹ್ನೆಗಳನ್ನು ಬಳಸ್ತಾ ಇರ್ತೀವಿ, ಅಂಕಿ ಸಂಖ್ಯೆಗಳನ್ನು ಬಳಸ್ತಾ ಇರ್ತೀವಿ. ಇವುಗಳನ್ನು ಬಳಸೋದ್ರಿಂದ ನಮ್ಮ ಸಿದ್ಧಾಂತ, ಆರ್ಥಿಕ ಸಿದ್ಧಾಂತ ಅನ್ನೋದು ವೈಜ್ಞಾನಿಕ ರೂಪವನ್ನು ತಾಳ್ಕೊಂಡು ಒಂದು ನಿರ್ದಿಷ್ಟವಾಗಿ ನಿಖರತೆಯನ್ನು ಕೊಡುವಂಥದ್ದನ್ನಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಸೆಕೆಂಡ್ ಒನ್, ಸುಲಭವಾಗಿ ಅರ್ಥೈಸಬಹುದು. ಸೊ ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ಇರುವಂತಹ ವಿಚಾರಗಳನ್ನು ಬಳಸ್ಕೊಂಡು ನಾವು ದೊಡ್ಡ ದೊಡ್ಡ ಸಿದ್ಧಾಂತಗಳನ್ನು, ಒಂದು 16 ಲೈನ ಸಿದ್ಧಾಂತವನ್ನು ಕೇವಲ ಒಂದು ಲೈನಲ್ಲಿ ನಾವು ಹೇಳ್ಬೋದು. ಉದಾಹರಣೆಗೆ ನಾನಿವಾಗ ಪೂರೈಕೆ ಸಿದ್ಧಾಂತವನ್ನು ಹೇಳ್ತೀನಿ. ಬೆಲೆ ಹೆಚ್ಚಾಯಿತು ಅಂತಂದರೆ, ಇತರ ಅಂಶಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾಯಿತು ಅಂತಂದರೆ ಪೂರೈಕೆನೂ ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆಯಿತು ಅಂತಂದರೆ ಪೂರೈಕೆನೂ ಕಡಿಮೆ ಆಗುತ್ತೆ. ಇದು 3 ಲೈನ್ ಅಲ್ವಾ. ಸೊ ಇದನ್ನು ನಾವು ಗಣಿತಾತ್ಮಕ ಅರ್ಥಶಾಸ್ತ್ರದ ಮೂಲಕ ಇಫ್ ಪ್ರೈಸ್ ಇನ್ಕ್ರೀಸ್ ಸಪ್ಲೈ ಆಲ್ಸೋ ಇನ್ಕ್ರೀಸ್ಡ್, ಪ್ರೈಸ್ ಏನಾದರೂ ಕಡಿಮೆ ಆಯಿತು ಅಂದರೆ ಸಪ್ಲೈ ಕೂಡ ಕಡಿಮೆ ಆಗುತ್ತೆ. ನೋಡಿ, 4 ಅಕ್ಷರದಿಂದ ನಾವು ಆ ದೊಡ್ಡ ಲೈನ್ಗಳ ಸಿದ್ಧಾಂತವನ್ನು ಸಿಂಪಲ್ ಆಗಿ ಹೇಳ್ತಾ ಇದ್ದೀವಿ ಗಣಿತವನ್ನು ಬಳಸ್ಕೊಂಡು. ಈ ರೀತಿ ಸುಲಭವಾಗಿ ನಾವು ಅರ್ಥೈಸಬಹುದು. ಮೂರನೇದು, ವೈಜ್ಞಾನಿಕ ಸಿದ್ಧಾಂತಗಳ ಸೃಷ್ಟಿಗೆ ಸಹಾಯ ಆಗುತ್ತೆ. ನಮ್ಮ ಎಲ್ಲ ಸಿದ್ಧಾಂತಗಳು, ಅರ್ಥಶಾಸ್ತ್ರದ ಸಿದ್ಧಾಂತಗಳು ಅಂತ ಬಂದಾಗ ನಾವು ಕಲ್ಪನೆಗಳನ್ನು ಮಾಡ್ಕೊತೀವಿ. ಕಲ್ಪನೆಗಳು ಇಲ್ಲದೇ ನಮ್ಮ ಸಿದ್ಧಾಂತವನ್ನು ಮಂಡಿಸೋದಕ್ಕೆ ಸಾಧ್ಯ ಆಗಲ್ಲ. ಉದಾಹರಣೆಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತ ಅಂತ ನೋಡಿದಾಗ ಅದರಲ್ಲಿ ಕಲ್ಪನೆಗಳನ್ನು ಮಾಡ್ಕೊತೀವಿ. ಒಂದು ವಸ್ತುವಿನಂತರ ಇನ್ನೊಂದು ವಸ್ತುವಿನ ಅನುಭೋಗ ಆಗಬೇಕು, ಇಂತಿಷ್ಟು ನಿರ್ದಿಷ್ಟ ಗಾತ್ರದ ವಸ್ತುಗಳನ್ನು ಅನುಭೋಗ ಮಾಡಬೇಕು ಅಂತೇಳಿ ಕಲ್ಪನೆಗಳನ್ನು ಮಾಡ್ಕೊತೀವಿ. ಕಲ್ಪನೆಗಳು ಇದ್ದಾಗ ಏನಾಗುತ್ತೆ, ನಮ್ಮ ಸಿದ್ಧಾಂತ ವೈಜ್ಞಾನಿಕವಾಗಿ ರೂಪ ತಾಳೋದನ್ನು ನಾವು ತಡೆ ಹಿಡಿತೀವಿ ಅಂತ ಹೇಳಿ ಹೇಳ್ಬೋದು. ಆದರೆ ಗಣಿತವನ್ನು ಬಳಸ್ಕೊಂಡಾಗ ಅದೇ ಸಿದ್ಧಾಂತದಲ್ಲಿ ನಾವು ಗಣಿತವನ್ನು ಬಳಸ್ಕೊತೀವಿ. ಉದಾಹರಣೆಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತ ಏನಿದೆ, ಅದೇ ಗಣಿತವನ್ನು ಬಳಸ್ಕೊಂಡು ಒಂದು ಟೇಬಲ್ ಹಾಕಿ, ಒಂದು ಡಯಾಗ್ರಾಮ್ ಹಾಕಿ ಹೇಳೋದ್ರಿಂದ ಅದೇನಾಗುತ್ತೆ, ಅಕ್ಯುರೇಟ್ ಆಗುತ್ತೆ. ಕಲ್ಪನೆಗಳು ಇದ್ದರೂ ಕೂಡ ಏನಾಗುತ್ತೆ, ನಮ್ಮ ಸಿದ್ಧಾಂತ ವೈಜ್ಞಾನಿಕ ರೂಪವನ್ನು ತಾಳಿ ವೈಜ್ಞಾನಿಕ ಸಿದ್ಧಾಂತಗಳ ಸೃಷ್ಟಿಗೆ ಸಹಾಯ ಮಾಡುತ್ತೆ.
ನೆಕ್ಸ್ಟ್ ಒನ್, ಏಕಕಾಲದಲ್ಲಿ ಅನೇಕ ಚಲಕಗಳ ಅಧ್ಯಯನ ಸಾಧ್ಯ. ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ಏನಾಗುತ್ತೆ ಅಂದರೆ ಏಕಕಾಲದಲ್ಲಿ ಅನೇಕ ಅಂಶಗಳನ್ನು ಅಧ್ಯಯನವನ್ನು ಮಾಡ್ಬೋದು. ಉದಾಹರಣೆಗೆ ಉತ್ಪಾದನೆ ಅಂತ ಹೇಳಿ ತಗೊಳ್ಳೋಣ. ಉತ್ಪಾದನೆ ನಿರ್ಧರಿಸುವಂಥ ಅಂಶಗಳು ಯಾವುವು? ಉತ್ಪಾದನಾಂಗಗಳು. ಉತ್ಪಾದನಾಂಗಗಳು ಯಾವುವು? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಸೊ ಇಲ್ಲಿ 4 ಚಲಕಗಳಿದೆ. ಈ 4 ಚಲಕಗಳನ್ನು ನಾವು ಒಂದೇ ಸರಿ ಅಧ್ಯಯನ ಮಾಡಬಹುದು. ಸೊ ಎಲ್ಲಿ? ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ. ಉದಾಹರಣೆಗೆ ಉತ್ಪಾದನೆ ಹೆಚ್ಚಾಗಬೇಕು ಅಂತಂದರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಉತ್ಪಾದನಾಂಗಗಳು ಸರಿಯಾದ ರೀತಿಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಹೇಳುತ್ತೆ. ಇಲ್ಲಿ ನಾವು ಒಂದು ಕೂಲಿ ಸಿದ್ಧಾಂತ ಅಂತ ಹೇಳಿ ಬರುತ್ತೆ, ಗಿಣಿ ಸಿದ್ಧಾಂತ ಅಂತ ಹೇಳಿ ಬರುತ್ತೆ. ಈ ಎಲ್ಲ ಸಿದ್ಧಾಂತಗಳ ಅನ್ವಯನ ಇಟ್ಕೊಂಡು ಗಣಿತವನ್ನು ಬಳಸ್ಕೊಂಡು ನಾವೇನು ಮಾಡ್ಬೋದು? ಏಕಕಾಲದಲ್ಲಿ ಅನೇಕ ಚಲಕಗಳ ಅಧ್ಯಯನವನ್ನು ನಾವು ಮಾಡಬಹುದು. ನೆಕ್ಸ್ಟ್ ಒನ್, ಆರ್ಥಿಕ ಸಿದ್ಧಾಂತಗಳ ಪ್ರಾಯೋಗಿಕ ಪರೀಕ್ಷೆಗೆ ಸಹಾಯ. ಪ್ರಾಯೋಗಿಕ ಪರೀಕ್ಷೆ ಅಂತಂದ್ರೆ ವಾಸ್ತವ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದು. ಪ್ರಾಯೋಗಿಕ ಪರೀಕ್ಷೆ ಮೀನ್ಸ್ ವಾಸ್ತವ ಜೀವನದಲ್ಲಿ ಆ ಒಂದು ಸಿದ್ಧಾಂತಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಏನಂತ ಕರಿತೀವಿ? ಪ್ರಾಯೋಗಿಕ ಪರೀಕ್ಷೆ ಅಂತೇಳಿ ಕರಿತೀವಿ. ಉದಾಹರಣೆಗೆ ನಾವು ಬೇಡಿಕೆ ಸಿದ್ಧಾಂತವನ್ನೇ ತಗೊಳ್ಳೋಣ. ನಮ್ಮ ಜೀವನದಲ್ಲಿ ಅದು ಯಾವಾಗಲೂ ಕೂಡ ನಾವು ನೋಡ್ತಾನೆ ಇರ್ತೀವಿ, ಬಟ್ ನಾವು ಅದನ್ನು ಅಬ್ಸರ್ವೇಷನ್ ಮಾಡಲ್ಲ ಅಥವಾ ಅದನ್ನು ನಾವು ನೋಡೋದಿಲ್ಲ ಜಾಸ್ತಿ. ಹೇಗೆ ಅಂತಂದರೆ ಒಂದೊಂದು ಟೈಮಲ್ಲಿ ನಮ್ಮ ಈರುಳ್ಳಿ ಬೆಲೆ ಹೆಚ್ಚಾಗುತ್ತೆ. ಈರುಳ್ಳಿ ಬೆಲೆ ಹೆಚ್ಚಾದಾಗ ಸಾಮಾನ್ಯವಾಗಿ ಅದ್ರ ಕೊಂಡುಕೊಳ್ಳೋ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಈರುಳ್ಳಿ ಬೆಲೆ ಕಡಿಮೆ ಆದಾಗ ಕೊಂಡುಕೊಳ್ಳೋ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗುತ್ತೆ. ಇದನ್ನು ನಾವು ಬೇಡಿಕೆ ಸಿದ್ಧಾಂತ ಅಂತ ಹೇಳಿ ಹೇಳ್ತೀವಿ. ಇದನ್ನೇ ನಾವು ಪ್ರಾಯೋಗಿಕವಾಗಿ ವಾಸ್ತವ ಜೀವನದಲ್ಲೂ ಕೂಡ ಹೇಳಬೇಕು ಅಂತ ಅಂದಾಗ ಅದನ್ನು ಒಂದು ಪಟ್ಟಿಯ ಸಹಾಯದಿಂದ ಹೇಳ್ಬೋದು. ಪಟ್ಟಿಯ ಸಹಾಯದಿಂದ ಹೇಳ್ತಾ ಅದು ವಾಸ್ತವ ಜೀವನದಲ್ಲೂ ಕೂಡ ಅಳವಡಿಸ್ಕೋಬಹುದು. ಬೇಕಂತಂದರೆ ನಾವು ನಿತ್ಯ ಜೀವನಗಳಲ್ಲಿ ಅದನ್ನು ನೋಡ್ತಾ ಹೋಗ್ತಾ ಇರ್ಬೋದು. ಸೊ ಹೀಗೆ ಇನ್ನೊಂದು ಏನಂದರೆ ರೀಸೆಂಟ್ಲಿ ಬರ್ತಾ ಇರುವಂಥದ್ದು ಏನಿರ್ಬೋದು? ಪೂರೈಕೆ ಸಿದ್ಧಾಂತ ಅನ್ನೋ ಬೇಡಿಕೆ ಸಿದ್ಧಾಂತ. ಈಗ ಪೆಟ್ರೋಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಪೆಟ್ರೋಲ್ ಸ್ಕೇರ್ಸಿಟಿ ಅನ್ನೋದು ಉಂಟಾಗಿದೆ ಎಲ್ಲ ಕಡೆನೂ ಕೂಡ. ಅಲ್ಲೇನಾಗ್ತಾ ಇದೆ? ಬೆಲೆ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? ಯಾಕಂದರೆ ಸರಕು ಪೆಟ್ರೋಲ್ ಅನ್ನೋದು ಕಡಿಮೆ ಇದೆ. ವಾಸ್ತವ ಜೀವನದಲ್ಲೂ ಕೂಡ ನಾವು ಅದನ್ನು ನೋಡಬೇಕು ಅಂತಂದರೆ ಗಣಿತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಒಂದು ಡಯಾಗ್ರಾಮನ್ನು, ಒಂದು ಪಟ್ಟಿಯನ್ನು ಹಾಕ್ಕೊಂಡು ಅದು ವಾಸ್ತವ ಜಗತ್ತಿಗೆ ಅನ್ವಯ ಆಗೋ ರೀತಿಯಲ್ಲಿ ಗಣಿತದಿಂದ ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಒನ್, ಪರಿಣಾಮಕಾರಿಯಾದ ನಿರೂಪಣೆ ಸಾಧ್ಯ. ಸೊ ಇವಾಗಲೇ ನಾವು 2-3 ಸಿದ್ಧಾಂತಗಳನ್ನು ಹೇಳಿದೆ. ಬರೀ ನಾವು ಬಾಯಲ್ಲಿ ಹೇಳಿಬಿಟ್ಟು ಬಾಯಾಟ್ ಮಾಡಿಸಿದ್ರೆ ಅದೇನಾಗುತ್ತೆ? ಪರಿಣಾಮಕಾರಿ ಆಗಲ್ಲ. ಅದೇ ಸಿದ್ಧಾಂತವನ್ನು ನಾವು 1-2 ಲೈನ್ ಬರೆದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡಯಾಗ್ರಾಮನ್ನು ಹಾಕಿ, ಒಂದು ಪಟ್ಟಿಯನ್ನು ಹಾಕಿ, ಒಂದು ನಕ್ಷೆಯ ಮೂಲಕ ಅದನ್ನು ವ್ಯವಸ್ಥಿತವಾಗಿ ಹೇಳೋದಾಗ ಅದೇನಾಗುತ್ತೆ? ತುಂಬ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ ಅದೊಂದು ಸಿದ್ಧಾಂತ ಅನ್ನೋದು. ಉದಾಹರಣೆ ನಾವು ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡು ಬರೀ ಥಿಯರಿಟಿಕಲ್ ಆಗಿ ಹೋಗ್ತಾ ಇದ್ದರೆ ಅದೇನಾಗುತ್ತೆ? ಅದು ಅಷ್ಟು ಪರಿಣಾಮಕಾರಿ ಆಗಲ್ಲ. ಅದೇ ಗಣಿತಾತ್ಮಕ ವಿಚಾರಗಳನ್ನು ಬಳಸ್ಕೊಂಡು, ಬೀಜಾಕ್ಷರಗಳನ್ನು ಬಳಸ್ಕೊಂಡು ಒಂದು ಸೂತ್ರವನ್ನು ಬಳಸೋದಾಗಲಿ, ಒಂದು ನಕ್ಷೆಯನ್ನು ಹಾಕೋದಾಗಲಿ, ಒಂದು ಪಟ್ಟಿಯನ್ನು ಹಾಕೋದ್ರ ಮೂಲಕ ಅದೇನಾಗುತ್ತೆ? ಒಂದು ಪರಿಣಾಮಕಾರಿಯಾದ ನಿರೂಪಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ಭವಿಷ್ಯದ ಸ್ಥಿತಿಗತಿಗಳನ್ನು ತಿಳಿಯಬಹುದು. ಸೊ ಭವಿಷ್ಯದ ಸ್ಥಿತಿಗತಿಗಳನ್ನು ತಿಳಿಯುವುದು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಭವಿಷ್ಯದಲ್ಲಿ ಏನಾಗುತ್ತೆ? ಕೆಲವೊಂದು ವಸ್ತುಗಳ ಸ್ಕೇರ್ಸಿಟಿ ಉಂಟಾಗ್ಬೋದು, ಕೆಲವೊಂದು ವಸ್ತುಗಳ ಜಾಸ್ತಿ ಪೂರೈಕೆನೂ ಕೂಡ ಆಗಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು 10 ವರ್ಷದ್ದು ಅಥವಾ 15 ವರ್ಷದ ಡೇಟಾವನ್ನು ಅನಾಲಿಸಿಸ್ ಮಾಡಿದ್ರೆ, ಡೇಟಾ ಮೀನ್ಸ್ ಗಣಿತನೇ, ಡೇಟಾವನ್ನು ಅನಾಲಿಸಿಸ್ ಮಾಡಿದ್ರೆ ಮುಂದಿನ ವರ್ಷ ಹೇಗಿರಬಹುದು ಅಂತ ಹೇಳಿ ಭವಿಷ್ಯತನ್ನು ನಾವು ತಿಳ್ಕೊಬಹುದು. ಉದಾಹರಣೆಗೆ ಈ ಯುದ್ಧದ ಸಂದರ್ಭದಲ್ಲಿ ಈ 4-5 ತಿಂಗಳು ಅಥವಾ 3-4 ತಿಂಗಳು ಏನಿದೆ ಇದನ್ನೇ ನಾವು ಅನಾಲಿಸಿಸ್ ಮಾಡ್ತಾ ಹೋದರೆ ಮುಂದೆ ಪೆಟ್ರೋಲ್ ಸ್ಕೇರ್ಸಿಟಿ ಹೇಗೆ ಉಂಟಾಗ್ಬೋದು, ಬೆಲೆ ಏನು ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಅನ್ನೋದನ್ನು ನಾವು ಗಣಿತದ ಮೂಲಕ ತಿಳ್ಕೊಂಡು ಹೋಗ್ಬೋದು. ನಾಳೆ ಭವಿಷ್ಯದ ಬಗ್ಗೆನೂ ಕೂಡ ನಾವು ನಿರ್ಧಾರಗಳನ್ನು ತಗೊಳ್ಬೋದು. ಈಗ ನೋಡ್ತಿರ್ಬೋದು ತುಂಬ ಜನ ಏನು ಮಾಡ್ತಾ ಇದ್ದಾರೆ? ಬೆಲೆ ಇನ್ನೂ ಹೆಚ್ಚಾಗಬಹುದು ಅನ್ನೋ ಕಾರಣಕ್ಕೆ ಪೆಟ್ರೋಲ್ಗಳನ್ನು ವಿವಿಧ ವಸ್ತುಗಳಲ್ಲಿ ಹಾಕ್ಕೊಂಡು ಹೋಗೋದನ್ನು ನಾವು ನೋಡ್ತಾ ಇರ್ತೀವಿ. ಇದು ಭವಿಷ್ಯವನ್ನು ಎಲ್ಲಿ ಹೇಳ್ತಾ ಇದ್ವಿ? ಗಣಿತದ ಮೂಲಕ ಹೇಳ್ತಾ ಇದ್ದೀವಿ. ಇಫ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಹೆಂಗೆ ಗೊತ್ತಾಗ್ತಿದೆ? ಒಂದು ಪ್ರೈಸ್ ಮೂಲಕ 100, 200, 300, 400, 500 ಅಂತ ಈಗ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಅವಾಗ ಏನಾಗುತ್ತೆ? ಪೆಟ್ರೋಲ್ನ ಬಳಸುವಂಥ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ಅದನ್ನ ಆಕ್ಯುಪೈ ಮಾಡೋದಕ್ಕಾಗಲ್ಲ, ಅದನ್ನ ತಗೊಳ್ಳೋದಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ? ಅದು ಬೆಲೆ ಏನಾಗುತ್ತೆ? ಸ್ವಲ್ಪ ಕಡಿಮೆ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹೀಗೆ ಭವಿಷ್ಯದ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಮಗೆ ಅರ್ಥಶಾಸ್ತ್ರದಲ್ಲಿ ಗಣಿತ ಅನ್ನೋದು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ಹೇಳ್ಬೋದು. ಇವಾಗ ನಾವು ಗಣಿತಾತ್ಮಕ ಅರ್ಥಶಾಸ್ತ್ರದ ಅನಾನುಕೂಲಗಳನ್ನು ನೋಡೋಣ. ಗಣಿತಾತ್ಮಕ ಅರ್ಥಶಾಸ್ತ್ರದ ಅನಾನುಕೂಲಗಳನ್ನು ನೋಡೋದಾದರೆ ದ ಫಸ್ಟ್ ಒನ್, ಕೇವಲ ಪರಿಮಾಣಾತ್ಮಕ ಅಂಶಗಳ ವಿಶ್ಲೇಷಣೆ. ಅಂದರೆ ಗಣಿತಾತ್ಮಕ ಅರ್ಥಶಾಸ್ತ್ರದಲ್ಲಿ ನಾವು ಅಕ್ಯುರೇಟ್ ಆಗಿ ಈ ಒಂದು ಬೇಡಿಕೆ ಇರ್ಬೋದು, ಪೂರೈಕೆ ಇರ್ಬೋದು, ಬೆಲೆ, ಹೂಡಿಕೆ ಇಂತಹ ಪರಿಮಾಣಾತ್ಮಕ ಅಂಶಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಆದರೆ ಗುಣಾತ್ಮಕ ಅಂಶಗಳಾದಂತಹ ತುಷ್ಟಿಗುಣ ಇರ್ಬೋದು, ಬಯಕೆಗಳಿರ್ಬೋದು,
ಇಂತಹ ಅಂಶಗಳನ್ನು ಯೋಗಕ್ಷೇಮ ಇರ್ಬೋದು, ಇಂತಹ ಅಂಶಗಳನ್ನು ನಾವಲ್ಲಿ ಅಧ್ಯಯನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಅವು ಮಾನಸಿಕವಾದಂಥ ಅಂಶಗಳಾಗಿರೋದ್ರಿಂದ ಅವುಗಳನ್ನು ಗಣಿತದ ಮೂಲಕ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ನನಗೆ 100ರಷ್ಟು ಬಯಕೆ ಆಯಿತು ಅಂತ ಹೇಳೋದಕ್ಕಾಗಲ್ಲ, 200ರಷ್ಟು ಬಯಕೆ ಆಯಿತು ಅಂತ ಹೇಳೋದಕ್ಕಾಗಲ್ಲ. ಅಥವಾ ಯಾವುದೋ ಒಂದು ವಸ್ತುವನ್ನು ಕೊಂಡ್ಕೊಳ್ಬೇಕಾದ್ರೆ ಯಾವುದೋ ಒಬ್ಬರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತೆ ಅವರು 1000% ಯೋಗಕ್ಷೇಮದಿಂದ ಇದ್ದಾರೆ ಅಂತ ಹೇಳೋದಕ್ಕೆ ಬರಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಗಣಿತಾತ್ಮಕ ವಿಷಯಗಳಲ್ಲಿ ಒಂದು ಗುಣಾತ್ಮಕ ಅಂಶಗಳನ್ನು ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೆಕೆಂಡ್ ಒನ್, ಕಷ್ಟಕರ. ಸಾಮಾನ್ಯವಾಗಿ ಗಣಿತ ಅಂದ ತಕ್ಷಣ ಅದರಲ್ಲಿ ಕೆಲವೊಂದು ಸೂತ್ರಗಳು ಬರ್ತವೆ, ನಕ್ಷೆಗಳು ಬರ್ತವೆ. ಸೊ ಈ ರೀತಿ ಇರುವಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಗಣಿತ ಅನ್ನೋದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಗಣಿತದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದಾಗ ಮಾತ್ರ ನಾವು ಏನು ಮಾಡ್ಬೋದು, ಗಣಿತ ಅರ್ಥಶಾಸ್ತ್ರ ಗಣಿತವನ್ನು ಬಳಸಿ ಅದನ್ನು ಅರ್ಥೈಸ್ಕೊಳ್ಬಹುದೇ ವಿನಃ ಎಲ್ರಿಗೂ ಕೂಡ ಅದು ಅರ್ಥ ಆಗಲ್ಲ. ಮೂರನೇದು, ಅವಾಸ್ತವಿಕ. ಸಾಮಾನ್ಯವಾಗಿ ನಮ್ಮ ಆರ್ಥಿಕ ಎಲ್ಲ ಸಿದ್ಧಾಂತಗಳು ಕೂಡ ನಾನು ಅವಾಗಲೇ ಹೇಳ್ದಂಗೆ ಕಲ್ಪನೆಗಳನ್ನು ಇಟ್ಕೊಂಡು ಒಂದು ಸಿದ್ಧಾಂತ ಅನ್ನೋದು ರಚನೆ ಆಗಿರುತ್ತೆ. ಈ ಕಲ್ಪನೆಗಳನ್ನ ಇಟ್ಟುಕೊಂಡು ರಚನೆ ಆದಂಥ ಸಿದ್ಧಾಂತವನ್ನು ನಾವು ಎಷ್ಟೇ ಗಣಿತಾತ್ಮಕ ಅಂಶಗಳನ್ನು ಬಳಸ್ಕೊಂಡು ನಾವು ಎಷ್ಟೇ ಅಕ್ಯುರೇಟಾಗಿ ಹೇಳಬೇಕಂದ್ರೂ ಕೂಡ ಈ ಕಲ್ಪನೆಗಳಿಂದಾಗಿ ನಮ್ಮ ಸಿದ್ಧಾಂತ ಏನಾಗುತ್ತೆ, ಅಕ್ಯುರೇಟ್ ಆಗಲ್ಲ ಕೆಲವೊಂದು ಸಂದರ್ಭದಲ್ಲಿ. ಸೊ ಹಾಗಾಗಿ ಇದೊಂದು ಅವಾಸ್ತವಿಕ ಅಂತೇಳಿ ಹೇಳಬಹುದು. ಲಾಸ್ಟ್ ಒನ್, ಜನಪ್ರಿಯವಲ್ಲ. ಜನಪ್ರಿಯ ಅಂದರೆ ಜನರಿಗೆ ಇಷ್ಟ ಆಗಲ್ಲ ಅಂತ. ಯಾರಿಗೆ ಇಷ್ಟ ಆಗುತ್ತೆ ಗಣಿತ ಅಂತಂದರೆ ಅದೇನಂತಂದ್ರೆ ಅದು ನಕ್ಷೆಗಳನ್ನ ನೆನ್ಪಿಟ್ಕೋಬೇಕು, ಸೂತ್ರಗಳನ್ನು ನೆನ್ಪಿಟ್ಕೋಬೇಕು. ಸೊ ಅಂಥ ಸಂದರ್ಭದಲ್ಲಿ ಆ ಗಣಿತ ಅನ್ನೋದು ತುಂಬ ಕಷ್ಟಕರವಾಗಿ ಇರೋದ್ರಿಂದ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸೂತ್ರಗಳು ಇರೋದ್ರಿಂದ ಸಾಮಾನ್ಯ ಜನರಿಗೆ ಇದು ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ಜನರು ಕೂಡ ಇದನ್ನು ಇಷ್ಟಪಡಲ್ಲ. ಸೊ ಇದಿಷ್ಟು ಗಣಿತಾತ್ಮಕ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನಾನುಕೂಲಗಳನ್ನು ನೋಡಬಹುದು. ಇದು ಫಸ್ಟ್ ಕ್ಲಾಸ್ ಗಣಿತಾತ್ಮಕ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾನಿವತ್ತು ಗಣಿತಾತ್ಮಕ ಅರ್ಥಶಾಸ್ತ್ರ ಅಂದರೆ ಏನು, ವ್ಯಾಪ್ತಿ, ಅನುಕೂಲ, ಅನಾನುಕೂಲಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.